ದೇವರ ಮೇಲೆ ಭರವಸೆ ಇಟ್ಟರೆ ಯಾವ ವಿಷಯನೂ ದೊಡ್ಡದಲ್ಲ. ಎಷ್ಟೇ ದೊಡ್ಡ ವಿಷಯವಾದರೂ ಕೂಡ ಭಗವಂತನಿಗೆ ಸಣ್ಣ ವಿಷಯವಾಗಿರ್ತದೆ. ನಿಷ್ಕಲ್ಮಶ ಹೃದಯ ಆರಾಧನೆಯ ಮೂಲಕ ಪ್ರಾರ್ಥನೆ ಮಾಡಬೇಕು ಅಷ್ಟೇ. 10 ಹೆಣ್ಮಕ್ಕಳಿರುವ ಒಂದು ಕುಟುಂಬ ಗಂಡು ಮಗುವಿಗಾಗಿ 11ಕ್ಕೆ ಟ್ರೈ ಮಾಡ್ತಾರೆ. ಮುಂದೇನಾಗುತ್ತೆ ಇಲ್ಲಿ ನೋಡಿ. ಹರಿಯಾಣದ 37 ವರ್ಷದ ಮಹಿಳೆಯೊಬ್ಬರು 10 ಹೆಣ್ಣು ಮಕ್ಕಳನ್ನ ಹೆತ್ತ ಬಳಿಕ ಈಗ ಒಂದು ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ. ದುರಾದೃಷ್ಟ ಅಂದ್ರೆ ಆ ಮಹಿಳೆಯ ಪತಿಗೆ ತನ್ನ 10 ಮಕ್ಕಳ ಹೆಸರು ಕೂಡ ಗೊತ್ತಿಲ್ಲ. ಈ ಒಂದು ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಸಂಜಯ್ ಕುಮಾರ್ ಅನ್ನುವಂತಹ ವ್ಯಕ್ತಿ 17 ವರ್ಷದ ಹಿಂದೆ ಈ ಮಹಿಳೆಯನ್ನ ಮದುವೆಯಾಗಿದ್ದ. ಈತ ದಿನಗೂಲಿ ಕೆಲಸವನ್ನ ಮಾಡ್ತಾರೆ. ಆದ್ರೆ ಗಂಡು ಮಗು ಬೇಕು ಅನ್ನುವಂತಹ ಬಯಕೆ ಇವರಲ್ಲಿ ಎಷ್ಟಿತ್ತು ಅಂತ ಅಂದ್ರೆ 10 ಹೆಣ್ಣು ಮಕ್ಕಳು ಸತತವಾಗಿ ಆದ್ರೂ ಕೂಡ ಗಂಡು ಮಗು ಆಗ್ಬೇಕು ಅಂತ ಆಸೆಯನ್ನ ಪಟ್ಟಿದ್ರು. ಈ ಸಂಜಯ್ ಅವರ ಅಪ್ಪ ಅಮ್ಮ ಅಂದ್ರೆ ಈ 37 ವರ್ಷದ ಮಹಿಳೆಯ ಅತ್ತೆ ಮಾವ ಮತ್ತು ಗಂಡ ಇವರ ಒಂದು ಒತ್ತಾಯಕ್ಕೆ ಮಣಿದಂತಹ ಮಹಿಳೆ ಸತತವಾಗಿ 10 ಹೆಣ್ಣು ಮಕ್ಕಳನ್ನ ಹೆತ್ತಿದ್ದಾಳೆ. ಈಗ ಆಸ್ಪತ್ರೆಗೆ ದಾಖಲಾಗಿದ್ದಂತಹ ಸಂದರ್ಭದಲ್ಲಿ ಆಕೆಗೆ 3 ಯೂನಿಟ್ ರಕ್ತವನ್ನ ಹಾಕಲಾಗಿದೆ. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಕೂಡ ಈಕೆಯ ಪ್ರಾಣಕ್ಕೆ ಅಪಾಯ ಇತ್ತು ಅಂತ ವೈದ್ಯರು ಹೇಳಿದ್ದಾರೆ. ಆದ್ರೂ ಕೂಡ ನಮ್ಮ ಸಮಾಜದಲ್ಲಿ ಗಂಡು ಮಕ್ಕಳ ಬಯಕೆ ಎಷ್ಟು ಇದೆ ಅನ್ನೋದಕ್ಕೆ ಈ ಒಂದು ವಿಡಿಯೋ, ಈ ಒಂದು ಘಟನೆ ಸಾಕ್ಷಿಯಾಗಿದೆ. ಇದಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ವಿರೋಧ ವ್ಯಕ್ತ ಆಗ್ತಾ ಇದೆ. ಬೆಸ್ಟ್ ನ್ಯೂಸ್ ಅಪ್ಡೇಟ್ ಗಾಗಿ ನಮ್ ಪೇಜ್ ಫಾಲೋ ಮಾಡಿ.